ಕೇರಳದ ಸಿಎಂ ಹೆಸರನ್ನ ಘೋಷಣೆ ಮಾಡಿದೆ ಎಐಸಿಸಿ. ನೂತನ ಮುಖ್ಯಮಂತ್ರಿ, ದೇವರ ನಾಡಿನ ನೂತನ ಮುಖ್ಯಮಂತ್ರಿ ವಿ.ಡಿ. ಸತೀಶನ್. ನೋಡಿ, ಸಾಕಷ್ಟು ಜನರ ಹೆಸರುಗಳು ಕೇಳಿಬಂದಿತ್ತು. ಕಳೆದ ಕೆಲ ದಿನಗಳಿಂದ 3 ಜನ ಸಿಎಂ ರೇಸಲ್ಲಿದ್ದರು. ಹಂಗೂ ಹಿಂಗೂ ಅಳದು ತೂಗಿ ಈಗ ವಿ.ಡಿ. ಸತೀಶನ್ ಅವರ ಹೆಸರನ್ನ ಆಯ್ಕೆ ಮಾಡಲಾಗಿದೆ. ಎಐಸಿಸಿ ನಾಯಕರು ಕೊನೆಗೂ ಕೂಡ ಕೇರಳ ನೂತನ ಸಿಎಂ ಹೆಸರನ್ನ ಘೋಷಣೆ ಮಾಡಿದ್ದಾರೆ. ದೇವರ ನಾಡಿನ ನೂತನ ಮುಖ್ಯಮಂತ್ರಿಯಾಗಿ ವಿ.ಡಿ. ಸತೀಶನ್ ಅವರು ಆಯ್ಕೆಯಾಗಿದ್ದಾರೆ. ನೋಡಿ, 140 ವಿಧಾನಸಭಾ ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಕೇರಳದಲ್ಲಿ UDF ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ನಾನಾ ಲೆಕ್ಕಾಚಾರಗಳ ಬಳಿಕ ಈಗ ವರಿಷ್ಠರು ಅಂತಿಮವಾಗಿ ಈಗ ಕೆಲವೇ ಕ್ಷಣಗಳ ಹಿಂದೆ ಕೇರಳ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿದ್ದಾರೆ. ನೋಡಿ, ಸಾಕಷ್ಟು ಅಳದು ತೂಗಿ, ಸಾಕಷ್ಟು ಗೊಂದಲಗಳು. ಸುಮಾರು 3 ಜನರು ಸಿಎಂ ರೇಸಲ್ಲಿರ್ತಾರೆ. ನಾನಾಗಬೇಕು, ಬೇರೆ ಬೇರೆ ರೀತಿಯಲ್ಲಿ ಲಾಬಿಗಳನ್ನು ಮಾಡುತ್ತಾರೆ. ಕೊನೆಗೆ ಸಾಕಷ್ಟು ಅಳದು ತೂಗಿ ನಾನಾ ಲೆಕ್ಕಾಚಾರಗಳ ಬಳಿಕ ಕೊನೆಗೂ ಕೇರಳದ ನೂತನ ಸಿಎಂ ಆಗಿ ವಿ.ಡಿ. ಸತೀಶನ್ ಅವರ ಹೆಸರನ್ನ ಎಐಸಿಸಿ ಘೋಷಣೆ ಮಾಡಿದೆ. ಕೇರಳ ಕಾಂಗ್ರೆಸ್ ನಾಯಕರಾದಂತಹ ಕೆ.ಸಿ. ವೇಣುಗೋಪಾಲ್, ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್, ಹಿರಿಯ ನಾಯಕರಾದಂತಹ ರಮೇಶ್ ಚೆನ್ನಿತ್ತಲ, ಈ 3 ಹೆಸರುಗಳು ಪ್ರಮುಖವಾಗಿ ಸಿಎಂ ರೇಸಲ್ಲಿ ಕೇಳಿಬಂದಿತ್ತು. ಈ 3 ಹೆಸರು ಬಹಳಷ್ಟು ದಿನದಿಂದ ಕೇಳಿ ಬಂದಂಥದ್ದು. ಆದರೆ ಈ ಪೈಕಿ ಫೈನಲಿ ವಿ.ಡಿ. ಸತೀಶನ್ ಅವರನ್ನ ನೂತನ ಮುಖ್ಯಮಂತ್ರಿಯಾಗಿ ಪಕ್ಷದ ವರಿಷ್ಠರು ಆಯ್ಕೆ ಮಾಡಿದ್ದಾರೆ. ಪ್ರಕಟ ಕೂಡ ಆಯಿತು. ನೋಡಿ, ಏಪ್ರಿಲ್ 9ನೇ ತಾರೀಕು ಕೇರಳ ವಿಧಾನಸಭಾ ಚುನಾವಣೆ ನಡೆಯುತ್ತೆ. ಇದರ ಫಲಿತಾಂಶ ಆಗಿದ್ದು ಮೇ 4ನೇ ತಾರೀಕು. ಕಾಂಗ್ರೆಸ್ ನೇತೃತ್ವದ UDF 140 ವಿಧಾನಸಭಾ ಸ್ಥಾನಗಳ ಪೈಕಿ 102 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಅತಿದೊಡ್ಡ ಪಕ್ಷವಾಗಿ ಕೇರಳದಲ್ಲಿ ಹೊರಹೊಮ್ಮುತ್ತೆ. ಆಡಳಿತಾರೂಢ LDF ಕೇವಲ ಗಳಿಸಿದ್ದು 35 ಸ್ಥಾನಗಳನ್ನು ಮಾತ್ರ. ಕೇವಲ 35 ಸ್ಥಾನಗಳನ್ನು ಪಡೆಯುವ ಮೂಲಕ LDF ಹೀನಾಯವಾಗಿ ಸೋಲನ್ನು ಕಾಣುತ್ತೆ. ಹೀಗಿದ್ರೂ ಕೂಡ ನೂತನ ಸಿಎಂ ಆಯ್ಕೆಗೆ ಕಾಂಗ್ರೆಸ್ ತಗೊಂಡಿದ್ದು ಬರೋಬ್ಬರಿ 10 ದಿನಗಳು. ಈ ಎಲ್ಲ ಹೈಡ್ರಾಮಕ್ಕೆ ಈಗ ತೆರೆ ಬಿದ್ದಿದ್ದು ವಿ.ಡಿ. ಸತೀಶನ್ಗೆ ಕೇರಳ ಸಿಎಂ ಪಟ್ಟ ಸಿಕ್ಕಿದೆ. ಲೋಕಸಭೆ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ದೆಹಲಿಯಲ್ಲಿ ನಿರಂತರವಾಗಿ ಸಭೆಗಳನ್ನು ಮಾಡುತ್ತಾರೆ. ಆ ಎಲ್ಲ ಸಭೆಗಳ ಬಳಿಕ ವಿ.ಡಿ. ಸತೀಶನ್ ಅವರನ್ನ ಹೆಸರನ್ನ ಈಗ ಅಂತಿಮಗೊಳಿಸಲಾಗಿದೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಕೇರಳ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟ 102 ಸ್ಥಾನಗಳೊಂದಿಗೆ ಭರ್ಜರಿ ಬಹುಮತ ಪಡೆದಿದ್ರು. ಮುಖ್ಯಮಂತ್ರಿ ಆಯ್ಕೆ ಮಾತ್ರ ಆಗಿರಲಿಲ್ಲ. ಭರ್ಜರಿ ಬಹುಮತ 102 ಸ್ಥಾನವನ್ನು ಪಡೆದ್ರೂ ಕೂಡ ಮುಖ್ಯಮಂತ್ರಿ ಆಯ್ಕೆಗೆ ತಗೊಂಡಿರೋದು ಬರೋಬ್ಬರಿ 10 ದಿನಗಳು ಬೇಕಾಯಿತು. ಯಾಕಂದರೆ ಆ ಸಿಎಂ ಗಾದಿಗಾಗಿ ಪಕ್ಷದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ.ಸಿ. ವೇಣುಗೋಪಾಲ್ ಅವರು, ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ವಿ.ಡಿ. ಸತೀಶನ್ ಅವರ ಮಧ್ಯೆ ಸಾಕಷ್ಟು ಪೈಪೋಟಿ. ಯಾಕಂದರೆ ಸಾಕಷ್ಟು ಶಾಸಕರುಗಳು ಎಐಸಿಸಿ ಇದಾದಂತಹ ವೇಣುಗೋಪಾಲ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲವನ್ನು ಕೊಟ್ಟಿದ್ರು. ಅಂತಿಮ ನಿರ್ಧಾರ ಕೈಗೊಳ್ಳೋದಕ್ಕೆ ದೊಡ್ಡ ಮಟ್ಟದಲ್ಲಿ ಕಸರತ್ತಾಯಿತು. ಕೊನೆಗೆ ಹೈಕಮಾಂಡ್ ಕೇರಳದ ಕೈ ನಾಯಕರ ಮಾತಿಗೆ ಬೆಲೆ ಕೊಟ್ಟು ವಿ.ಡಿ. ಸತೀಶನ್ ಅವರನ್ನೇ ಅಂತಿಮಗೊಳಿಸಿದೆ. UDF ಮೈತ್ರಿಕೂಟದ ಪ್ರಮುಖ ಪಾಲುದಾರ ಪಕ್ಷವಾದಂತಹ ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ IUML ಇದು ಕೂಡ ವಿ.ಡಿ. ಸತೀಶನ್ ಅವರ ಆಯ್ಕೆಗೆ ಪ್ರಬಲ ಬೆಂಬಲ. ನೋಡಿ, ಒಂದು ಕಡೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಕೆ.ಸಿ. ವೇಣುಗೋಪಾಲ್ ಹೈಕಮಾಂಡ್, ಅದರ ಜೊತೆಗೆ ರಾಹುಲ್ ಗಾಂಧಿ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಶಾಸಕರ ಬೆಂಬಲ ವೇಣುಗೋಪಾಲ್ ಅವರಿಗೆ ದೊಡ್ಡ ಮಟ್ಟದಲ್ಲಿತ್ತು. ಹೈಕಮಾಂಡ್ ಒಲವೂ ಕೂಡ ಇವರ ಪರ ಹೆಚ್ಚಾಗಿತ್ತು. ಮತ್ತೊಂದು ಕಡೆ ಕೇರಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾಗಿ LDF ಸರ್ಕಾರದ ವಿರುದ್ಧ ಮುಂಚೂಣಿಯಲ್ಲಿ ಹೋರಾಡಿದ್ದು ವಿ.ಡಿ. ಸತೀಶನ್. ತಮಗೆ ಸಿಎಂ ಪಟ್ಟ ಕೊಡಲಿಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ಸಚಿವ ಸ್ಥಾನ ನನಗೆ ಬೇಡ ಅಂತ ಹೇಳಿ ಬಿಗಿ ನಿಲುವನ್ನು ಕೂಡ ತಡೆದಿದ್ರು ಸತೀಶನ್ ಅವರು. ಕಾಂಗ್ರೆಸ್ನ ಮತ್ತೊಬ್ಬ ಹಿರಿಯ ನಾಯಕ ರಮೇಶ್ ಚೆನ್ನಿತ್ತಲ, ಇವರು ಕೂಡ ಮುಖ್ಯಮಂತ್ರಿ ಹುದ್ದೆಯ ಪ್ರಬಲ ಆಕಾಂಕ್ಷಿಯಾಗಿದ್ದರು. ಆದರೆ ಶಾಸಕರ ಬೆಂಬಲ ವಿ.ಡಿ. ಸತೀಶನ್ನು ಕೆ.ಸಿ. ವೇಣುಗೋಪಾಲ್ ಇಬ್ಬರಿಗೆ ಇದ್ದಿದ್ದು.
ಅದಾದ ಮೇಲೆ ಏನು ಮಾಡ್ತಾರೆ, ರಮೇಶ್ ಅವರು ಕಣದಿಂದ ಹಿಂದೆ ಸರಿತಾರೆ. ಸೊ ಹಾಗಾಗಿ ಮೂವರಲ್ಲಿ ಯಾರನ್ನ ಒಬ್ಬರನ್ನ ಆಯ್ಕೆ ಮಾಡಿದ್ರೂ ಕೂಡ ಪಕ್ಷದಲ್ಲಿ ಬಣರಾಜಕೀಯ ತೀವ್ರಗೊಳ್ಳುವ ಸಾಧ್ಯತೆ ಇತ್ತು. ಸೊ ಎಲ್ಲರನ್ನೂ ಕೂಡ ಒಟ್ಟಿಗೆ ಕರೆದೊಯ್ಯುವ ಸರ್ವಸಮ್ಮತ ಸೂತ್ರಕ್ಕಾಗಿ ಹೈಕಮಾಂಡು ಹೆಣಗಾಟ ಕೂಡ ನಡೆಸುತ್ತೆ. ಕೊನೆಗೆ CM ಆಯ್ಕೆ ವಿಳಂಬವಾಗ್ತಾ ಇರೋದಕ್ಕೆ ಬೇಸತ್ತು ವಯನಾಡ್ ಸೇರಿದಂತೆ ಹಲವು ಭಾಗಗಳಲ್ಲಿ ನಾಯಕರ ಪರ ವಿರೋಧದ ಪೋಸ್ಟರ್ಗಳು ಕೂಡ ವ್ಯಕ್ತವಾಗುತ್ತೆ. ಕಾಂಗ್ರೆಸ್ನ ಒಳಜಗಳ ಬೀದಿಗೂ ಕೂಡ ಬರುತ್ತೆ. ಅದಾದ ಮೇಲೆ KC ವೇಣುಗೋಪಾಲ್ ಅವರ ಹೆಸರು CM ಸ್ಥಾನಕ್ಕೆ ಕೇಳಿ ಬಂದಿದ್ರೂ ಕೂಡ ಅಂತಿಮವಾಗಿ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಂತಹ VD ಸತೀಶನ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಒಲಿದು ಬಂದಿದೆ. ಕೇರಳದ ನೂತನ ಮುಖ್ಯಮಂತ್ರಿ VD ಸತೀಶನ್. ಧನ್ಯವಾದ.